ಫ್ರೆಂಡ್ಸ್, ವೆಲ್ಕಮ್ ಟು ಸಂಜು ಜಾಬ್ ಅಪ್ಡೇಟ್ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಈಗ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಅಪ್ಲಿಕೇಶನನ್ನು ಕರೆದಿದ್ದಾರೆ ಆನ್ಲೈನ್ ಮೂಲಕ. ಈ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ತುಂಬೋದು ಹೇಗೆ, ಮತ್ತು ಬೇಕಾದಂತಹ ದಾಖಲೆಗಳೇನು, ಇರುವಂತಹ ಅರ್ಹತೆಗಳೇನು ಎನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಈ ಅಪ್ಲಿಕೇಶನ್ ಹೇಗೆ ತುಂಬಬೇಕು, ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಎನ್ನುವಂತಹ ಮಾಹಿತಿ ಅರ್ಥ ಆಗ್ತಾ ಹೋಗ್ತದೆ. ಸೊ ನೋಡೋಣ ಬನ್ನಿ. ಈಗ ನೀವು ನೋಡ್ತಾ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಎನ್ನುವಂತಹ ಮತ್ತು ಸಹಾಯಕರು, ಅಡುಗೆ ಸಹಾಯಕರು ಎನ್ನುವಂತಹ ಒಂದು ಅಪ್ಲಿಕೇಶನನ್ನು ಕರೆದಿದ್ದಾರೆ. ಅರ್ಹತೆಗಳೇನಾಗಿರಬೇಕು ಅಂತ ಹೇಳ್ಬಿಟ್ರೆ, ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಮಾತ್ರ ಈ ಅರ್ಜಿಯನ್ನು ಅಪ್ಲೈ ಮಾಡ್ಬೋದು. ಹಾಗೆ ವಯೋಮಿತಿ ನೋಡೋದಾದರೆ 19 ರಿಂದ 35 ವರ್ಷದ ವಯೋಮಿತಿ ಒಳಗಿರಬೇಕು. ಹಾಗೆ ಲಿಂಗತ್ವ ಅಥವಾ ವಿಕಲಚೇತನರಿಗೆ 10 ವರ್ಷಗಳ ವಯೋಮಿತಿ ಸೆಲೆಡಲಿಕ್ಕೆ ಇರ್ತದೆ. ಹಾಗೆ ಕೂಡ ಸ್ಥಳೀಯತೆ ಅಂತಂದರೆ ಅಂಗನವಾಡಿ ಅಂದರೆ ಗ್ರಾಮದ ಸುತ್ತಮುತ್ತಲ ಅಥವಾ ತಾಂಡ, ಮಜಿರೆ, ಸ್ಥಳ, ಆ ಅಂತ ಸೇರಿದಂತಹ ಪ್ರಮಾಣ ಪತ್ರವನ್ನು ಪ್ರಾಧಿಕಾರದಿಂದ ಪಡೆದಿದ್ದರೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಅದೇ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಂಗನವಾಡಿ ಕಾರ್ಯಕರ್ತರಿಗೆ ಇರಬೇಕಾದಂತಹ ಅರ್ಹತೆಗಳೇನು, ವಿದ್ಯಾ ಅರ್ಹತೆಗಳೇನು ಅಂತ ನೋಡೋದಾದರೆ, ಈಗ ನೀವು ನೋಡ್ತಾ ಇರ್ಬೋದು, ಕನಿಷ್ಠ PUC ತೇರ್ಗಡೆಯನ್ನು ಹೊಂದಿರಬೇಕು. SLCಯಲ್ಲಿ ಕಡ್ಡಾಯವಾಗಿ ಕನ್ನಡ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು. ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಧಿಕೃತ ಸಂಸ್ಥೆಗಳಾದ DSERT ಇಂದ ECC ಡಿಪ್ಲೊಮಾ ಕೋರ್ಸ್ ಅಥವಾ JOC ಕೋರ್ಸ್ಗಳ NTT ಕೋರ್ಸ್ಗಳನ್ನು ಅಂಗನವಾಡಿ ಚಟುವಟಿಕೆ ಸಂಬಂಧಿಸಿದಂತಹ ಡಿಪ್ಲೊಮೊ ಅಂತ ಸರ್ಟಿಫಿಕೇಟನ್ನು ಪಡೆದಿರಬೇಕು ಅಂತ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಆ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಬೋನಸ್ 5 ಅಂಕಗಳ ಬೋನಸ್ಸನ್ನು ನೀಡ್ತಾ ಹೋಗ್ತೀವಿ. ಅಂತಂದರೆ ಈಗ ನಮ್ಮದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗ್ತದೆ. ನೀವು PUC ಒಂದೇ ಇದ್ದಂದರೆ PUC ಒಂದೇ ಇದ್ದು ಮತ್ತು ಡಿಪ್ಲೊಮಾ ಕೋರ್ಸ್ ಇದ್ದ ಇದು ಯಾವ ಈ ಒಂದು ಸರ್ಟಿಫಿಕೇಟ್ ಇದೆ ಅಂದರೆ ನಿಮ್ಮನ್ನ ತೊಗೊಳ್ತಾ ಹೋಗ್ತಾರೆ ಫಸ್ಟ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಕನಿಷ್ಠ ವಿದ್ಯಾರ್ಹತೆ SLC ಅಥವಾ ತತ್ಸಮಾನ ತರಗತಿಯಲ್ಲಿ ಅಂಗನವಾಡಿ ಸಹಾಯಕಿ ತತ್ಸಮಾನ ತರಗತಿಯಲ್ಲಿ ಪಾಸ್ ಆದರೆ ನಡೀತದೆ. ಅಂದರೆ SLC ಓದಿದ್ರೆ ನಡೀತದೆ, ಅಥವಾ ಯಾವುದೇ SLCಗಿಂತ 8th ಈ ಥರ ಓದಿದ್ರು ಕೂಡ ನಡೀತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಹಾಗೆ ಜನಸಂಖ್ಯೆ ಆಧಾರದ ಮೇಲೆ ಅಂಗನವಾಡಿ ಹಾಗೂ ಸಹಾಯಕ ಹುದ್ದೆಗೆ 25ರಷ್ಟು ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಇರುವ ಅಂಗನವಾಡಿ ಕೇಂದ್ರದಲ್ಲಿ ಕನ್ನಡ ಭಾಷೆಯೊಂದಿಗೆ ಅಲ್ಪಸಂಖ್ಯಾತ ಸಮುದಾಯದ ಭಾಷೆ ಬಲ್ಲವರನ್ನು ಕಾರ್ಯಕರ್ತ ಸಹಾಯಕರಾಗಿ, ಅಂದರೆ ಸ್ಥಳೀಯವಾಗಿ ಆ ಭಾಷೆಯ ಅಲ್ಪಸಂಖ್ಯಾತರಾಗಿರ್ಬೋದು, ಆ ಸ್ಥಳೀಯರಿಗೆ ಮೊದಲ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಮೊದಲ ಆದ್ಯತೆಯನ್ನು ಯಾರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಹ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಅಂದರೆ ಆ್ಯಸಿಡ್ ದಾಳಿಗೆ ತುತ್ತಾದಂತಹ ಮಹಿಳೆಯರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾರೆ. ಹಾಗೆ ಕೂಡ ಇಲಾಖೆ ಸಂಸ್ಥೆಗಳ ನಿವಾಸಿಗಳಾಗಿದ್ದರೆ ಕೂಡ ಅವರಿಗೂ ಸಹ ಮೊದಲ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ವಿಧಿವೇಯರು ಕೂಡ ಈ ಒಂದು ಪ್ರಮಾಣ ಪತ್ರ ಇದ್ದಂದರೆ ಅವರಿಗೂ ಕೂಡ ಬೋನಸ್ 5 ಅಂಕಗಳು ಇರ್ತವೆ ಅಂತ ಹೇಳಿದ್ದಾರೆ. ಹಾಗೆ ಅಂಗವಿಕಲಚೇತನ ಹೊಂದಿದಂತಹ ಮಹಿಳೆಯರಿಗೆ ಕೂಡ ಮೊದಲ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೋನಸ್ ಅಂಕಗಳು, ಅಂದರೆ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರಿಗೆ ಅಂಗನವಾಡಿ ಕಾರ್ಯಕರ್ತರ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕಗಳು ಗಳಿಸಿದ್ದರೆ ಅಂಥವರಿಗೆ ಫಸ್ಟ್ ಅಂತಂದರೆ ನಿರಾಶ್ರಿತರಿಗೆ, ವಿಚ್ಛೇದನರಿಗೆ, ಮಾಜಿ ದೇವದಾಸಿ ಮಕ್ಕಳಿಗೆ ಅವರಿಗೆ 5% ಅಂಕವನ್ನು ಕೊಟ್ಟು ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನನ್ನು ಮಾಡ್ತಾ ಹೋಗಿದ್ದಾರೆ. ಇದನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗಬೇಕು. ಆನ್ಲೈನ್ ಅಪ್ಲಿಕೇಶನನ್ನು ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ಡೈರೆಕ್ಟಾಗಿ ನೀವು ಅಪ್ಲಿಕೇಶನನ್ನು ಆಗ್ಬೋದು. ಅಪ್ಲಿಕೇಶನ್ ಬೇಕಾದಂತಹ ದಾಖಲೆಗಳೇನು ಅಂತ ಹೇಳಿದರೆ, ಅರ್ಜಿ ನಿಗದಿತ ನಮೂನೆಯಲ್ಲಿ, ಅಂದರೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಆಗಬೇಕು. ಹಾಗೆ SSLC ಮಾರ್ಕ್ಸ್ ಕಾರ್ಡು, ನಿಗದಿತಪಡಿಸಿದಂತಹ ವಿದ್ಯಾರ್ಥಿಯ ಅರ್ಹತೆಯ ಅಂಕಪಟ್ಟಿ, ತಹಶೀಲ್ದಾರ್ ಮೂಲಕ 3 ವರ್ಷದ ಒಳಗಿನ ವಾಸಸ್ಥಳ, ಅಂದರೆ ಆ ಪ್ರದೇಶದಲ್ಲಿ ನೀವು ವಾಸವಾಗಿದ್ದೀರಿ ಅಂತ ಹೇಳ್ಬಿಟ್ಟು ಒಂದು ದೃಢೀಕರಣ ಪತ್ರವನ್ನು ಮಾಡಿಸಿ. ಹಾಗೆ ಜಾತಿ ಪ್ರಮಾಣ ಪತ್ರ, ಆಮೇಲೆ ಜಾತಿ ಪ್ರಮಾಣ ಪತ್ರ, ನೀವೇನಾದರೂ ಮೀಸಲಾತಿಯನ್ನು ಪಡೆದಿದ್ದರೆ, ಅಂದರೆ ಪತಿ ಮರಣ ಹೊಂದಿದಂತಹ ಪ್ರಮಾಣ ಪತ್ರ, ವಿಧಿವೇಯರಾಗಿದ್ದಂತಹ ಹೆಣ್ಣು ಮಕ್ಕಳು ಇದಕ್ಕೆ ಪ್ರಮಾಣ ಪತ್ರವನ್ನು ತಗೋಬೇಕು. ಹಾಗೆ ಅಂಗವಿಕಲತೆ ಏನಿದ್ರು ನೀವು ಹ್ಯಾಂಡಿಕ್ಯಾಪ್ಟ್ ಇದೆ ಅಂದರೆ ಅವ್ರಿಗೂ ಕೂಡ ಒಂದು ಸರ್ಟಿಫಿಕೇಟನ್ನು ತೊಗೋಬೇಕು. ವಿಚ್ಛೇದನ ಆಗಿದ್ದರೂ ಕೂಡ ನ್ಯಾಯಾಲಯದಲ್ಲಿ ಆ ಒಂದು ಸರ್ಟಿಫಿಕೇಟನ್ನು ತೊಗೋಬೇಕು. ದೇವದಾಸಿಯರು ಮಕ್ಕಳು ಮತ್ತು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಆ ಒಂದು ಸರ್ಟಿಫಿಕೇಟನ್ನು ನೀವು ಕಂಪಲ್ಸರಿಯಾಗಿ ತೊಗೋಬೇಕು. ಹಾಗೆ ರಾಜ್ಯದ ಮಹಿಳಾ ನಿಲಯಗಳಲ್ಲಿ ನಿವಾಸಿಯಾಗಿದ್ದು ಕನಿಷ್ಠ 3 ವರ್ಷ ಸಂಸ್ಥೆಯಲ್ಲಿರಬೇಕು, ಅಂಥವ್ರಿಗೂ ಕೂಡ ಒಂದು ಸರ್ಟಿಫಿಕೇಟನ್ನು ನೀವು ತೊಗೋಬೇಕು. ನಿರಾಶ್ರಿತರಾಗಿದ್ದರೂ ಕೂಡ ನೀವು ತಹಶೀಲ್ದಾರ್ ಆಫೀಸ್ ಕಡೆಯಿಂದ ನೀವು ಆ ಒಂದು ಪ್ರಮಾಣ ಪತ್ರವನ್ನು ಮತ್ತು ಆಧಾರ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್ ಎಲ್ಲರೂ ಸಹ ಇರಬೇಕು. ಎಲ್ಲ ದಾಖಲೆಗಳನ್ನು ಕ್ರೋಢೀಕರಣ ಮಾಡಿ ಆ ಒಂದು ಅಪ್ಲಿಕೇಶನನ್ನು ನೀವು ಆಗಬೇಕು. ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಯಾವ ರೀತಿ ಆಯ್ಕೆಯನ್ನು ಮಾಡ್ತಾರೆ ಅಂತ ಕೂಡ ಇವರು ಇಲ್ಲಿ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕಿದ ದಿನಾಂಕದ
ಒಂದು ತಿಂಗಳ ನಿಗದಿಪಡಿಸಿದ ನಂತರ ಅಂದರೆ ಏಳು ದಿನದೊಳಗಡೆ ಸಭೆ ಕರೀತಾರೆ. ಸಭೆ ಕರೆದು ನೀವು ಅಲ್ಲಿ ಹಾಜರಾಗಬೇಕು. ಆಮೇಲೆ ಆನ್ಲೈನ್ನಲ್ಲಿ ಸಲ್ಲಿಸಿದಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಅಂಕಗಳನ್ನು ಮೆರಿಟ್ ಆಕಾರದ ಮೇಲೆ ಒಂದು ಮೆರಿಟನ್ನು ಒಂದು ಸಿದ್ಧಪಡಿಸಿ ಆ ಒಂದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಮೆರಿಟ್ ಲಿಸ್ಟ್ 7 ದಿನದ ಒಳಗಡೆಗೆ ನೀವು ಏನಾದರೂ ಆ ಲಿಸ್ಟಲ್ಲಿ ಬಂದಿಲ್ಲ ಅಂತಂದರೆ ಏಕೆ ಬಂದಿಲ್ಲ ಏನು ಅಂತ ಹೇಳಿ ಆಕ್ಷೇಪಣೆ ಪತ್ರವನ್ನು ಸಹ ನೀವು ಸಲ್ಲಿಸಬಹುದು. ಆಯ್ಕೆ ಆದಂಥವರು ಒಂದು ಸಮಿತಿ ಇರ್ತದೆ. ಆ ಸಮಿತಿಯ ಕೂಡ ಅದನ್ನು ಆಯ್ಕೆ ಮಾಡ್ತದೆ. ಪ್ರತಿಯೊಂದನ್ನು ಕೂಡ ಸ್ಪಷ್ಟವಾಗಿ ನೋಡಿ ಆಯ್ಕೆ ಮಾಡ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇನ್ನಂತಹ ಡಾಕ್ಯುಮೆಂಟನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಒಂದು ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕರು, ಇನ್ನೇ ಪ್ರತಿಯೊಂದು ಇಲಾಖೆಯಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿಯ ಮೂಲಕ ಪ್ರಸ್ತುತ ಈ ಒಂದು ಅಡಿಗೆ ಸಹಾಯಕ ಮತ್ತು ಸಹಾಯಕರು ಏನಿದೆಯೋ ಈ ಹುದ್ದೆಯನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಅಪ್ಲಿಕೇಶನನ್ನು ಹಾಕೋದು ಹೇಗೆ ಎನ್ನುವಂತಹ ಒಂದು ಮಾಹಿತಿ ನೀವೀಗ ಅಫಿಷಿಯಲ್ ನೋಟಿಫಿಕೇಶನ್ ಏನಿದೆ ಎನ್ನುವಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಸೊ ಈಗ ನಾವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕುವಂತಹ ವಿಧಾನ ಹೇಗೆ ಎನ್ನುವಂತಹ ಮಾಹಿತಿಯನ್ನು ಈಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋದ ಕೆಳಗಡೆ ನಾನು ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಮೇನ್ ವೆಬ್ಸೈಟ್ಗೆ ಬರ್ತದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕರೆದಿರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಏನಿದೆಯೋ ಅಡಿಗೆ ಸಹಾಯಕರು ಅವರ ಒಂದು ಅಪ್ಲಿಕೇಶನನ್ನು ಕರೆದಿದ್ದಾರೆ. ಹೈಯೆಸ್ಟ್ ಅಂತಲೇ ಹೇಳ್ಬೋದು. ಭಾಳ ಅಂದರೆ ಈ ಸರಿ ಭಾಳನ ಒಂದು ಕರೆದಿದ್ದಾರೆ. ಸೊ ನೀವು ಅಪ್ಲಿಕೇಶನ್ ಹಾಕೋದನ್ನು ಮಿಸ್ ಮಾಡ್ಕೋಬೇಡಿ. ಸೊ ಈಗ ನೀವು ನೋಡೋಣ. ಮೊದಲ ಆದ್ಯತೆ ಅಲ್ಲಿ ಸುತ್ತಮುತ್ತ ಹಳ್ಳಿಯವ್ರಿಗೆ ಕೊಡ್ತಾರೆ. ಅದಾದ ನಂತರ ಬೇರೆಯವರು ಕೂಡ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ನೀವು ನೋಡ್ಬೋದು. ಈಗ ಇಲ್ಲಿ ನೋಡ್ತೀರಾ ನೀವು, ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಪೇಜ್ಗೆ ಕರ್ಕೊಂಬರ್ತದೆ. ಅಡಿಗೆ ಕಾರ್ಯಕರ್ತರು ಮತ್ತು ಟೀಚರ್ ಏನಿದ್ದಾರೋ ಅವ್ರಿಗೆ ಅಪ್ಲಿಕೇಶನ್ ಸಲ್ಲಿಸೋಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಸೊ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ನ್ಯೂ ಪೇಜ್ ಓಪನ್ ಆಯಿತು. ಸೊ ನಾನು ನೋಟಿಫಿಕೇಷನಲ್ಲಿ ಏನೇನು ಇರಬೇಕು, ಡಾಕ್ಯುಮೆಂಟ್ ಏನು ಇರಬೇಕು, ಯಾವ ಥರ ಆಯ್ಕೆಯನ್ನು ಮಾಡ್ತಾರೆ ಅನ್ನುವಂಥ ವಿಧಾನವನ್ನು ಸಂಪೂರ್ಣವಾಗಿ ಹೇಳ್ತಾ ಹೋಗಿದ್ದೀನಿ. ಈಗ ನೋಡಿ, ನಾವು ಶಿವಮೊಗ್ಗದಲ್ಲಿ ಕರೆದಿದ್ದಾರೆ ಜಾಬನ್ನು. ಶಿವಮೊಗ್ಗದಲ್ಲಿ ನಾವು ಇದನ್ನು ಕ್ಲಿಕ್ ಮಾಡೋಣ. ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಶಿವಮೊಗ್ಗ ಅಂತ ಸೆಲೆಕ್ಟ್ ಮಾಡಿ. ಶಿವಮೊಗ್ಗ ಅಂತ ಸೆಲೆಕ್ಟ್ ಮಾಡಿ. ಆ ಶಿವಮೊಗ್ಗದ ಒಳಗಡೆ ಇಲ್ಲಿ ಕೇಳಿದ್ದಾರೆ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫ್ ಆಫೀಸರ್ ಅಂತೇಳಿ. ಇದು ಸಪ್ರೇಟ್ ಎಲ್ಲ ಬೇರೆ ಬೇರೆ ಇದರಲ್ಲಿ ಕರೆದಿದ್ದಾರೆ. ನಿಮ್ಮ ಶಿವಮೊಗ್ಗ ಮೇನ್ ಆಫೀಸ್ ಚೈಲ್ಡ್ ಆಫೀಸ್ ಅಂತ ಇದೆ, ಅಲ್ಲಿಗೆ ತೊಗೊರಿ. ನೋಟಿಫಿಕೇಶನ್ ಇಲ್ಲಿ ಇದೆಯಲ್ಲ 2025 ಎರಡು ಒಂದೇ ಇರ್ತದೆ. ಸೊ ತೊಗೊಂಡಾದ್ಮೇಲೆ ಇಲ್ಲಿ ಅಡಿಗೆ ವರ್ಕರ್ ಅಂತ ತನ್ನಷ್ಟಿಗೆ ತಾನೇ ತೊಗೊತಾ ಹೋಗ್ತದೆ. ಸೊ ನೀವು ನಿಮ್ಮ ಕೆಟಗರಿ ಯಾವ್ದು ಬರ್ತದಲ್ಲ, ಸೊ ನೀವು ಆ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. SC ಅಥವಾ ST ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು SC ಅಥವಾ ST ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದರ ಒಂದು ಐಡಿಯನ್ನು ಕೇಳ್ತದೆ, RD ಐಡಿಯನ್ನು. ಅದರ ಎಂಟರನ್ನು ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಮಾಡಿದಂತಹ ಅಥವಾ ನೀವು ನಿಮ್ಮ ಕ್ಯಾಸ್ಟು, ನಿಮ್ಮ ಡಿಸ್ಟಿಕ್ಕು ಅಥವಾ ಏನು ವರ್ಕ್ ಹಾಕಿದ್ದೀರಲ್ಲ ಅದರ ವರ್ಕಿನ ಸಂಪೂರ್ಣ ಮಾಹಿತಿ ಇಲ್ಲಿ ಶೋ ಆಗ್ತಾ ಹೋಗ್ತದೆ. ನೀವು ಇಲ್ಲಿ ಕೆಳಗಡೆ ನೋಡ್ಬೋದು. ನೀವು ಯಾವ ನಿಮ್ಮ ಸುತ್ತಮುತ್ತಲಿನ ಹಳ್ಳಿ ಆಗಿರ್ಬೋದು, ನಗರ ಆಗಿರ್ಬೋದು, ಅದು ಅಂಗನವಾಡಿ ಇದೆಯಲ್ಲ, ನಿಮ್ಮ ಶಾಲೆ ಇದೆಯಲ್ಲ, ಅಂಗನವಾಡಿ ಶಾಲೆಯ ಸುತ್ತಮುತ್ತ ನಿಮ್ಗೆ ಗೊತ್ತಿರ್ತದೆ. ಆ ಪ್ಲೇಸನ್ನು ಎಕ್ಸಾಂಪಲ್ ಸೆಲೆಕ್ಟ್ ಮಾಡ್ಕೊರಿ. ನಾನು ಯಾವುದಾದ್ರೂ ಒಂದು ಈಗ ಅರ್ಬನ್ನು ಮತ್ತು ರೂರಲ್ಲು ಬೇರೆ ಬೇರೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ನಾನು ಯಾವುದೋ ಎಕ್ಸಾಂಪಲ್ ಇಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಶೋ ಆಗ್ತಾ ಹೋಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಅದಾದ ತಕ್ಷಣ ನೋಡು ರೂರಲ್ ಅಂತ ಇದೆ. ಸೊ ನಿಮ್ಮ ನೇಮು ಅಂಗನವಾಡಿ ಕೇಂದ್ರದ ನೇಮ್ ಇದೆ. ಸೊ ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನಿಮ್ಮ ನೇಮ್ ಇದೆಯೋ ಅದೇ ಥರ ನೇಮನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ತುಂಬ್ತಾ ಹೋಗಿ. ನಿಮ್ಮ SSLC ಅಂಕಪಟ್ಟಿಯಲ್ಲಿರುವಂತಹ ಜನ್ಮ ದಿನಾಂಕ ಅಥವಾ ಡೇಟ್ ಆಫ್ ಬರ್ತನ್ನು ನೀಟಾಗಿ ಭಾಳ ಜಾಗರೂಕತೆಯಿಂದ ತುಂಬ್ತಾ ಹೋಗಿ. ಇಲ್ಲಿ ಮೇಲ್ ಆರ್ ಥರ್ಡ್ ಜೆಂಡರ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಅದನ್ನು ಕೂಡ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಅದಾದ ನಂತರ ನಿಮ್ಮ SSLCಯಲ್ಲಿ ನೀವು ಓದಿರ್ತಕ್ಕಂತಹ ಭಾಷೆ, ಕನ್ನಡ ಯಾವ ಭಾಷೆಯಲ್ಲಿ ಓದಿದ್ದೀರಾ ಅಥವಾ ದ್ವಿತೀಯ ಭಾಷೆ ಯಾವುದು ಅಂತ ಎನ್ನುವಂಥ ಮಾಹಿತಿ ಇದೆ. ಹಾಗಾಗಿ ನೀವು ಕನ್ನಡ ಫಸ್ಟ್ ಅಂತಲೇ ಸೆಲೆಕ್ಟ್ ಮಾಡ್ಕೊರಿ. ಓಕೆ. ಅದಾದ ನಂತರ ನಿಮ್ಮ ತಾಯಿಯ ಹೆಸರು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇದೆಯೋ ಅದೇ ಥರ ಕ್ಯಾಪಿಟಲ್ ಲೆಟ್ರಲ್ಲಿ ತಂದೆಯ ಹೆಸರು ಕೂಡ ಇದು ಮಾಡಿ. ಆರ್ ಯು ಮ್ಯಾರಿಡ್ ಅಂತ ಕೇಳ್ತದೆ. ಸೊ ನೀವೇನಾದರೂ ಮದುವೆ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತಲೂ ಕೊಡಿ. ಸೊ ನೀವೇನಾದರೂ ಅಡುಗೆ ಸಹಾಯಕರಿಗೆ SSLC ಆದರೆ ನಡೀತದೆ, ಆದರೆ ಟೀಚರ್ಗೆ ನೀವು PUC ಕಂಪಲ್ಸರಿಯಾಗಿ ಮಾಡಿರಲೇಬೇಕು. ಸೊ ನೀವು SSLC ಆದ ನಂತರ ಇಲ್ಲಿ PUC ಇರುವಂತಹ ಮಾರ್ಕ್ಸ್ ಕಾರ್ಡ್, PUCಯಲ್ಲಿರುವಂತಹ ನೋಂದಣಿ ಸಂಖ್ಯೆಯನ್ನು ಇಲ್ಲಿ ಹಾಕ್ತಾ ಹೋಗಿ. ಆಮೇಲೆ
ಪಡೆದಿರ್ತಕ್ಕಂತಹ ಅಂಕಗಳು ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು, ಗರಿಷ್ಠ ಅಂಕ ಈ ಟೋಟಲ್ ಇದ್ದಿದ್ದು ಎಷ್ಟು, ನೀವು ಪಡೆದಿರ್ತಕ್ಕಂಥ ಅಂಕಗಳು ಎಷ್ಟು ಎನ್ನುವಂಥ ಮಾಹಿತಿಯನ್ನು ತುಂಬಿ ನಿಮ್ಮ ಕಾಯಂ ವಿಳಾಸವನ್ನು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ಸೊ ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಇಲ್ಲಿ ತುಂಬ್ತಾ ಹೋಗಿ ನಿಮ್ಮ ಸ್ಟೇಟ್ ಆಟೋಮೆಟಿಕ್ಲಿ ಕರ್ನಾಟಕ ಅಂತ ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ತಾಲೂಕು ಯಾವುದು, ಹಾಗೆ ಪಿನ್ ಕೋಡ್, ನಿಮ್ಮ ಪಿನ್ ಕೋಡನ್ನು, ಇದು ನಿಮ್ಮ ಏರಿಯಾದ ಪಿನ್ ಕೋಡ್ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ, ಅಂದರೆ ಮೊಬೈಲ್ ಸಂಖ್ಯೆ ಆ್ಯಕ್ಟಿವ್ ಇರೋದೇ ಕೊಡಿ, ಯಾಕಂದರೆ ಮೆಸೇಜ್ ಆಗಿರ್ಬೋದು ಪ್ರತಿಯೊಂದು ನಿಮಗೆ ಬರ್ತಾ ಹೋಗ್ತದೆ. ಹಾಗೆ ಇಮೇಲ್ ಐ ಡಿಯನ್ನು ತುಂಬಿ, ಆಮೇಲೆ ನಿಮ್ಮ ನಿವಾಸಿ ದೃಢೀಕರಣ ಅಂತ ಇರ್ತದೆ. ಅಂದರೆ ಅಲ್ಲಿ ಈಗ ನೀವು ನಿವಾಸಿ ದೃಢೀಕರಣ ಮಾಡಿಸ್ಬೋದು. ನೀವು ನಾಡ ಕಚೇರಿಗೆ ಹೋದರೆ ನಿವಾಸಿ ದೃಢೀಕರಣವನ್ನು ಮಾಡಿಕೊಡ್ತಾರೆ ಸಹ. ಈಗ ನೀವು ನಾನು ನೋಟಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡೋಕ್ಕಾರ ಹೇಳಿದ್ದೀನಿ. ಏನೇನು ವಿವರಗಳು ಅಥವಾ ಏನೇನು ಎಕ್ಸ್ಟ್ರಾ ಇದ್ದರೆ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳಿ ನೀವು ನೋಡ್ಬೋದು. JOC ಕೋರ್ಸ್ ಅಂತ ಬರ್ತದೆ, ಡಿಪ್ಲೊಮಾ ಅದರ್ ಕೋರ್ಸಸ್, NTT ಕೋರ್ಸಸ್. ಹಿಂಗೆ ಏನಾದರೂ ಎಕ್ಸ್ಟ್ರಾ ನೀವೇನಾದರೂ ಕೋರ್ಸ್ ಅಥವಾ ಸರ್ಟಿಫಿಕೇಟನ್ನು ಮಾಡಿದರೆ ನಿಮಗೆ ಪ್ರಿಫರೆನ್ಸನ್ನು ಫಸ್ಟ್ ಕೊಡ್ತಾ ಹೋಗ್ತಾರೆ. ಎಕ್ಸಾಂಪಲ್ಲು ಆ್ಯಸಿಡ್ ದಾಳಿ, ಆಮೇಲೆ ಪ್ರತಿಯೊಂದು, ಅಂದರೆ ಆ್ಯಸಿಡ್ ದಾಳಿ, ವಿಧವೆಯರು, ಅಂಗವಿಕಲರು, ಮತ್ತು ವಿಚ್ಛೇದನ ಮಹಿಳೆಯರು, ಮಾಜಿ ದೇವದಾಸಿಯರು ಮತ್ತು ಯೋಜನೆ ನಿರಾಶ್ರಿತರಿಗೂ ಕೂಡ ಇದನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾ ಹೋಗ್ತಾರೆ. ಸೊ ಹಂಗಾಗಿ ನೀವು ಇದೆಲ್ಲ ಆದ ನಂತರ ಇಲ್ಲಿ ನೀಟಾಗಿ ನೀವು ತುಂಬಿರುವಂತಹ ವಿಷಯಗಳನ್ನು ಇನ್ನೊಮ್ಮೆ ನೀಟಾಗಿ ಅಬ್ಸರ್ವ್ ಮಾಡಿದಾದ ನಂತರ ಎಲ್ಲ ಕರೆಕ್ಟ್ ಇತ್ತು ಅಂತ ಹೇಳಿದರೆ ಇಲ್ಲಿ ಡಿಕ್ಲರೇಷನ್ ಅಂತ ಇದೆ. ಈ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿದೆಲ್ಲ ಪ್ರಿವ್ಯೂ ಅಂತ ಹೇಳ್ಬಿಟ್ಟು ಮುಖ್ಯಪಡ ಪ್ರಿವ್ಯೂ ಅಂತ ಇದಕ್ಕೆ ಕ್ಲಿಕ್ ಮಾಡಿದ ನಂತರ ನೀವು ಹಾಕಿದಂತಹ ಡಾಕ್ಯುಮೆಂಟ್ಸ್ ಅಥವಾ ಪ್ರತಿಯೊಂದು ಶೋ ಆಗ್ತಾ ಹೋಗ್ತದೆ. ಶೋ ಆಗಿದ ನಂತರ ನಿಮಗೆ ಒಂದು ನಂಬರ್ ಬರ್ತದೆ. ಆ ನಂಬರಿಂದ ಇಲ್ಲಿ ಮುಖ್ಯಪುಟ ಅಂದರೆ ಬ್ಯಾಕ್ ಬಂದ ನಂತರ ನಿಮ್ಮ ಇದೇನಿದೆಯಲ್ಲ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡುವಂತಹ ವಿಧಾನ ಇರ್ತದೆ. ಇಲ್ಲಿ ನಿಮ್ಮ ಅರ್ಜಿ, ಅಂದರೆ ನೀವು ಪ್ರಿವ್ಯೂ ಸಬ್ಮಿಟ್ ಕೊಟ್ಟ ಮೇಲೆ ಒಂದು ID ಬಂದಿರ್ತದೆ. ಆ IDಯನ್ನು ಇಲ್ಲಿ ಮೆನ್ಷನ್ ಮಾಡಿ, ಹಾಗೆ ಡೇಟ್ ಆಫ್ ಬರ್ತನ್ನು ಇಲ್ಲಿ ಮೆನ್ಷನ್ ಮಾಡಿ, ಇಯರನ್ನು ಮೆನ್ಷನ್ ಮಾಡಿ ನೀವು ಅದನ್ನು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ID ಅಥವಾ ಫೋಟೋ ಸೈಜ್ ಯಾವ ಥರ ಮಾಡ್ಕೋಬೇಕು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಓಕೆ, ಈಗ ನೋಡ್ಬೋದು ನೀವು ಸಲ್ಲಿಸಿರುವಂತಹ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಮೇಲೆ ನಿಮ್ಮದು ಎಕ್ಸ್ಟ್ರಾ ಅಂದರೆ ಅಂಗವಿಕಲರಾಗಿರ್ಬೋದು, ಪ್ರತಿಯೊಂದು ಏನು ಇರ್ತದಲ್ಲ, ಸೊ ಅದನ್ನು ನೀವು ನಿಮ್ಗೆ ID ಬಂದಿರ್ತದೆ, ಅದನ್ನು ಲಾಗಿನ್ ಆಗಿ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನೀವು ಡಾಕ್ಯುಮೆಂಟ್ ಏನೇನು ಹಾಕಿದ್ರಲ್ಲ ಅದು ಕೇಳ್ತಾ ಹೋಗ್ತದೆ. ಸೊ ಅದನ್ನು ಸಬ್ಮಿಟ್ ಮಾಡ್ತಾ ಹೋಗಿ. ಸಬ್ಮಿಟ್ ಮಾಡಿ, ನಾನು ಇದು ಒಂದು ಡೆಮೋ ಆಗಿರೋದ್ರಿಂದ ನಾನು ಅದನ್ನು ಯಾವುದೇ ಅಪ್ಲಿಕೇಶನನ್ನು ತೋರಿಸ್ತಾ ಇಲ್ಲ. ಸೊ ನೀವು ಮಾಡಿದ ನಂತರ ಅದ್ರ ಒಳಗಡೆ ಕೇಳ್ತಾ ಹೋಗ್ತದೆ. ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡಿ ಗ್ಯಾಲರಿ ಒಳಗೆ ಕರ್ಕೊಂಡು ಹೋಗ್ತದೆ. ಅದನ್ನು ಫೋಟೋ ಅಪ್ಲೋಡ್ ಮಾಡಿದರೆ ಮುಗೀತು. ಸೊ ನಾನು ಬ್ಯಾಕ್ ಬಂದ ನಂತರ ಸಂಪೂರ್ಣ ಇದೇನಿದೆಯಲ್ಲ ಇದು ಅಪ್ಲಿಕೇಶನ್ ಹಾಕಿದ ನಂತರ ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಅಂತ ಇದೆ. ಅಪ್ಲಿಕೇಶನ್ ಪ್ರಿಂಟ್ ಅಂತ ಕೊಡಿ. ಅಪ್ಲಿಕೇಶನ್ ಪ್ರಿಂಟ್ ಅಂತ ಕೊಟ್ಟ ಮೇಲೆ ನಿಮ್ಮ ID, ಡೇಟ್ ಆಫ್ ಬರ್ತನ್ನು ಹಾಕಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಬರ್ತದೆ. ಸೊ ಪ್ರಿಂಟನ್ನು ತಗೊಳ್ಳಿ. ಸೊ ನೀವು ಈ ವಿಡಿಯೋನಾದರೆ ನಿಮಗೆ ಇಷ್ಟ ಆದಂದರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ. ನಾವು ಹಿಡಿಯುವಂಥ ವಿಚಾರವಾಗಿರ್ಬೋದು, ಪ್ರತಿಯೊಂದು ನಾವು ಅದು ಬಿಟ್ಟಂತಹ ರಿಯಲ್ ನೋಟಿಫಿಕೇಶನ್ ಇದೆಯಲ್ಲ ಅದನ್ನು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಂಗಾಗಿ ನೀವು ನಮಗೆ ಒಂದೇ ಸಪೋರ್ಟ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.